ಬಿಜೆಪಿ ವಿರುದ್ಧ ಜಾಹೀರಾತು ಮಾನನಷ್ಟ ಮೊಕದ್ದಮೆ ಬೆಂಗಳೂರಿಗೆ ಬಂದಿದ್ದಾರೆ ರಾಹುಲ್ ಗಾಂಧಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕೂಡ ಹಾಜರಾಗಲಿದ್ದಾರೆ ಬಿಜೆಪಿ ವಿರುದ್ಧ ಜಾಹೀರಾತು ಮಾನನಷ್ಟ ಮೊಕದ್ದಮೆ ದಾಖಲಾಗಿತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕೂಡ ಹಾಜರಾಗ್ತಾರೆ ಜಾಮೀನು ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಇವತ್ತು ಖುದ್ದು ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿತ್ತು ಕೋರ್ಟ್ ಸೂಚನೆಯ ಮೇರೆಗೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ರಾಜಧಾನಿ ಬೆಂಗಳೂರಿಗೆ ಬಂದಿದ್ದಾರೆ ರಾಹುಲ್ ಗಾಂಧಿ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಕೂಡ ಅವರು ಹಾಜರಾಗ್ತಾರೆ ಖಾಸಗಿ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ವಾಸ್ತವ್ಯ ಹೂಡಿದ್ದಾರೆ ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಹಾಜರಾಗ್ತಾರೆ ರಾಹುಲ್ ಖುದ್ದು ಹಾಜರಾತಿಗೆ ನಿರ್ದೇಶನ ನೀಡಿದ್ರು ನ್ಯಾಯಾಧೀಶರ ಜೊತೆಗೆ ನ್ಯಾಯಾಲಯ ಕಾಂಗ್ರೆಸ್ ವಿರುದ್ಧ ಮಾನನಷ್ಟದ ಕೇಸನ್ನ ಬಿಜೆಪಿ ದಾಖಲಿಸಿತ್ತು ಜಾಹೀರಾತಿನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ವಿರುದ್ಧ ಸಮನ್ಸ್ ಜಾರಿ ಮಾಡಿತ್ತು ನ್ಯಾಯಾಲಯ ಖುದ್ದು ಹಾಜರಾತಿ ಹಿನ್ನೆಲೆ ಸಿಎಂ ಡಿಸಿಎಂಗೆ ಜಾಮೀನು ಸಿಕ್ತು ಆದರೆ ರಾಹುಲ್ ಗಾಂಧಿ ಅವರು ಗೈರಾದ ಹಿನ್ನೆಲೆ ರಾಹುಲ್ ಹಾಜರಾತಿಗೆ ಕೋರ್ಟ್ ಸೂಚಿಸಿತ್ತು ಹೀಗಾಗಿ ಬೆಳಗ್ಗೆ 10:30ಕ್ಕೆ ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರಾಗಲಿದ್ದಾರೆ ರಾಜಧಾನಿ ಬೆಂಗಳೂರಿಗೆ ಬಂದಿದ್ದಾರೆ ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗುವಂತಹ ವಿಚಾರ ಸಂಬಂಧ ಖುದ್ದು ಹಾಜರಾಗಬೇಕು ಅಂತ ನ್ಯಾಯಾಲಯ ಡೈರೆಕ್ಷನ್ ಅನ್ನ ಕೊಟ್ಟಿತ್ತು ಸೂಚನೆ ಕೊಟ್ಟಿತ್ತು ನಿರ್ದೇಶನ ಕೊಟ್ಟಿತ್ತು ಇನ್ನು ಖುದ್ದು ಹಾಜರಾಗಿದ್ರು ಸಿಎಂ ಹಾಗೂ ಡಿಸಿಎಂ ಹಾಗಾಗಿ ಅವರಿಬ್ಬರಿಗೂ ಕೂಡ ಜಾಮೀನು ಸಿಕ್ತು ಇವರು ಗೈರಾಗಿದ್ರು ಸೊ ಬರಬೇಕು ಅಂತ ಕೋರ್ಟ್ ಸೂಚನೆ ಹೇಳಿತ್ತು ಹಾಗಾಗಿ ಸೂಚನೆ ಮೇರೆಗೆ ಬಂದಿದ್ದಾರೆ 10:30ಕ್ಕೆ ಸಿಟಿ ಸಿವಿಲ್ ಕೋರ್ಟ್ಗೆ ಅವರು ಹಾಜರಾಗಲಿದ್ದಾರೆ ರಾಹುಲ್ ವಿರುದ್ಧ ಸಮನ್ಸ್ ಕೂಡ ಜಾರಿಯಾಗಿತ್ತು ರಾಜಧಾನಿ ಬೆಂಗಳೂರಿಗೆ ಬಂದಿದ್ದಾರೆ ರಾಹುಲ್ ಗಾಂಧಿ ಕೈ ವಿರುದ್ಧ ಮಾನನಷ್ಟದ ಕೇಸನ್ನ ಬಿಜೆಪಿ ದಾಖಲಿಸಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ವಿರುದ್ಧ ಜಾಹೀರಾತು ಪ್ರಕಟಿಸಿದ್ರು ಅಂತ ಹೇಳಿ ಸೊ ಬಿಜೆಪಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿತ್ತು ರಾಜಧಾನಿ ಬೆಂಗಳೂರಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ ಯಾಕಂದ್ರೆ ಕೋರ್ಟ್ಗೆ ಹಾಜರಾಗಬೇಕು ಈ ಮಾನನಷ್ಟ ಮೊಕದ್ದಮೆ ಕೇಸ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಖುದ್ದು ಹಾಜರಾದ್ರಿಂದ ಅವರಿಗೆ ಜಾಮೀನು ಸಿಕ್ಕಿದೆ